ಅದಕ್ಕಿಂತ ಮುಂಚೆ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಬಂದಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ತೀರ್ಪು ಬಂದಿದೆ. ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಹೊರಬೀಳುತ್ತೆ ಅಂತ ಇತ್ತು. ಆದ್ರೆ ಈಗ ತೀರ್ಪು ಹೊರಬಿದ್ದಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಇನ್ನು ಜೈಲು ಪಾಲು. ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. 2016ರಲ್ಲಿ ಧಾರವಾಡದಲ್ಲಿ ಸಪ್ತಾಪುರ್ ಬಾವಿ ಹತ್ರ ಯೋಗೇಶ್ ಗೌಡ ಕೊಲೆ ನಡೆದಿತ್ತು. ಆರಂಭದಲ್ಲಿ ಇದು ಧಾರವಾಡದ ಸಬರ್ಬನ್ ಪೊಲೀಸರು ಇದನ್ನ ಆಸ್ತಿ ವಿವಾದಕ್ಕಾಗಿರುವಂತಹ ಕೊಲೆ ಅಂತ ಚಾರ್ಜ್ ಶೀಟ್ ಹಾಕಿದ್ರು. ಆದ್ರೆ 2019ರಲ್ಲಿ ಯೋಗೇಶ್ ಗೌಡ ಕುಟುಂಬದವರು ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅಂತ ಒತ್ತಾಯ ಮಾಡಿದಾಗ ಸಿಬಿಐಗೆ ಪ್ರಕರಣ ವರ್ಗಾವಣೆ ಆದ್ಮೇಲೆ ಇದು ರಾಜಕೀಯ ದುರುದ್ದೇಶದಿಂದ ನಡೆದಿರೋ ಕೊಲೆ ಅನ್ನೋದು ಚಾರ್ಜ್ ಶೀಟ್ ಆಗುತ್ತೆ. ಅದಾದ ನಂತರ 2020ರಲ್ಲಿ ಮೊದಲ ಬಾರಿ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ. ಮೊನ್ನೆನೂ ಕೂಡ ಇತ್ತೀಚೆಗೂ 6 ತಿಂಗಳ ಸೆರೆವಾಸವನ್ನ ಅನುಭವಿಸಿದ್ರು. 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣದಲ್ಲಿ ಈಗ ತೀರ್ಪು ಹೊರಗಡೆ ಬಂದಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ನೀಡಿದೆ. ಎಸ್, ವಿನಯ್ ಕುಲಕರ್ಣಿ ಕೂಡ ಏನೇ ತೀರ್ಪು ಕೊಟ್ಟರು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಬಂದಿದೆ. 21 ಜನ ಆರೋಪಿಗಳು ಈ ಕೊಲೆ ಪ್ರಕರಣದಲ್ಲಿದ್ರು. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದಂತ ಆರೋಪದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಯ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ಅದಾದ ನಂತರ ಇತ್ತೀಚೆಗೆ ಜನವರಿಯಲ್ಲೂ ಇತ್ತೀಚೆಗೆ ಕೂಡ ಅವರು ಜೈಲು ಪಾಲಾಗಿದ್ರು. ಮತ್ತೆ ಫೆಬ್ರವರಿಯಲ್ಲಿ ಅವ್ರಿಗೆ ಬೇಲ್ ಸಿಗುತ್ತೆ, ಷರತ್ತುಬದ್ಧ ಜಾಮೀನನ್ನ ಸುಪ್ರೀಂ ನೀಡಿತ್ತು. ಈಗ 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣದಲ್ಲಿ ಈಗ ತೀರ್ಪು ಬಂದಿದ್ದು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಇಷ್ಟು ದಿನ ಆರೋಪಿ ಅಂತ ಹೇಳ್ತಿದ್ವಿ, ಈಗ ಅಪರಾಧಿ. ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ತೀರ್ಪು ಹೊರಬಿದ್ದಿದೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಇವತ್ತು ನ್ಯಾಯಾಲಯ ದೋಷಿ ಅನ್ನುವಂಥ ತೀರ್ಪನ್ನ ಪ್ರಕಟಿಸಿದೆ. ಇದರ ಸಂಪೂರ್ಣ ಆದೇಶದ ಏನಿದೆ ಅನ್ನೋದು ಆದೇಶದ ಪ್ರತಿಯಲ್ಲಿ ಗೊತ್ತಾಗುತ್ತೆ. ಈ ಪ್ರಕರಣದಲ್ಲಿ 15ನೇ ಆರೋಪಿ ಆಗಿದ್ರು ವಿನಯ್ ಕುಲಕರ್ಣಿ. ನಾಳೆ ವಿನಯ್ ಕುಲಕರ್ಣಿ ಜೈಲು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಎಷ್ಟು ವರ್ಷಗಳ ಜೈಲು ಶಿಕ್ಷೆ ಅನ್ನೋದು ನಾಳೆ ಪ್ರಕಟ ಆಗುತ್ತೆ. ನಾಳೆ ವಿನಯ್ ಕುಲಕರ್ಣಿಯ ಜೈಲು ಶಿಕ್ಷೆ ಪ್ರಮಾಣ ಪ್ರಕಟ ಆದ್ಮೇಲೆ ಅಗೇನ್ ವಿನಯ್ ಕುಲಕರ್ಣಿಗೆ ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇದ್ದೇ ಇದೆ. ಎರಡು 2016ರ ಜೂನ್ನಲ್ಲಿ ನಡೆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 10 ವರ್ಷಗಳ ನಂತರ ಇವತ್ತು ತೀರ್ಪು ಹೊರಬಂದಿದ್ದು. ಇವತ್ತೇ ಶಾಸಕ ವಿನಯ್ ಕುಲಕರ್ಣಿ ಜೈಲ್ ಪಾಲ್ ಆಗ್ಬೇಕಾಗತ್ತೆ. ನಾಳೆ ವಿನಯ್ ಕುಲಕರ್ಣಿ ಅವರ ಜೈಲು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಎಷ್ಟು ವರ್ಷ ಜೈಲು ಅನ್ನೋದು ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಆದ್ರೆ ಇವತ್ತೇ ಶಾಸಕ ವಿನಯ್ ಕುಲಕರ್ಣಿ ಮತ್ತೆ ಜೈಲು ಪಾಲ್ ಆಗ್ಬೇಕಾಗತ್ತೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ನಂಬಿಕೆ ಇದೆ. ಕೋರ್ಟಿನ ತೀರ್ಪು ಏನೇ ಇದ್ರೂ ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇಲ್ಲಿ ಒಂದನ್ನ ನಾನು ಹೇಳಲೇಬೇಕು, ಶಾಸಕ ಆಗಿರ್ಲಿ, ಸಂಸದ ಆಗಿರ್ಲಿ, ಮತ್ತೊಬ್ಬ ಮಗದೊಬ್ಬ ಯಾರೇ ಆಗಿದ್ರು ಕಾನೂನು ಎಲ್ಲರಿಗೂ ಒಂದೇ ಅನ್ನೋದು ಈ ರೀತಿಯಾದಂತಹ ತೀರ್ಪಿನಿಂದ ಜನರ ಮನಸ್ಸಿಗೆ ನಾಟ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಅಂದ್ಕೊಂಡ್ಬಿಟ್ಟಿರ್ತೀವಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಡವರಿಗೆ ನ್ಯಾಯ ಸಿಗಬಹುದಾ, ನ್ಯಾಯ ಸಿಗುತ್ತಾ, ಉಳ್ಳವರ ಕೈಯಲ್ಲಿ ನ್ಯಾಯ ಇದೆ ಅಂತ ಅಂದ್ಕೊಳ್ಬಿಡ್ತೀವಿ. ಆದ್ರೆ ಇಂಥ ಪ್ರಕರಣಗಳು, ಇಂಥ ತೀರ್ಪುಗಳು ಅದನ್ನ ಸುಳ್ಳು ಮಾಡ್ತವೆ. ನ್ಯಾಯಾಂಗ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇನ್ನೂ ಜೀವಂತವಾಗಿದೆ ಅಂತ ತೋರಿಸುತ್ತೆ ಇಂಥ ತೀರ್ಪುಗಳು. ಇನ್ನೂ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಕೊಂಡಿರೋರು ಹಲವು ಜನ ಇದ್ರೆ ಆ ನಂಬಿಕೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ವಿನಯ್ ಕುಲಕರ್ಣಿಯನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇದು ಬಿಗ್ ಶಾಕ್. ಈ ರೀತಿಯಾದಂತಹ ತೀರ್ಪು ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಅವರ ಅಡ್ವೊಕೇಟ್ ಹೇಳಿರಬಹುದು ಅವ್ರಿಗೆ, ಅಥವಾ ಹೇಳಿಲ್ದೇನೂ ಇರಬಹುದು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ.
ಶಾಸಕ ಆಗಿರ್ಲಿ ಏನೇ ಆಗಿರ್ಲಿ ತಪ್ಪು ತಪ್ಪೆ, ಯಾರೇ ತಪ್ಪು ಮಾಡಿದ್ರು ತಪ್ಪೆ ಅಂತ ಕೋರ್ಟ್ ಆವರಣದಲ್ಲೇ ವಿನಯ್ ಕುಲಕರ್ಣಿಯನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಮೇಲೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ ಆಸ್ ಪರ್ ದ ರೂಲ್ಸ್. ಅಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಯೋಗೇಶ್ ಗೌಡ ಪ್ರಕರಣದಲ್ಲಿ ಅಪರಾಧಿ ಅಂತ ಪ್ರೂವ್ ಆಗಿದೆ ಶಾಸಕ ವಿನಯ್ ಕುಲಕರ್ಣಿ, ಇನ್ನು ಜೈಲ್ ಪಾಲಾಗಬೇಕು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈಗ ತೀರ್ಪನ್ನ ಹೊರಹಾಕಿದೆ. ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ಬೇಕು ಪೊಲೀಸರು. ನೋಡಿ, ಏನೇ ಹಣ ಇರಲಿ, ಇನ್ಫ್ಲೂಯೆನ್ಸ್ ಇರಲಿ, ಏನೇ ಇದ್ರೂ ಕರ್ಮ ಬಿಡೋದಿಲ್ಲ ಅನ್ನೋದು ಇಂತಹ ಪ್ರಕರಣಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲಿದ್ದಂತಹ ಗೌರವ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ಜೈಲು ಪಾಲಾಗ್ತಾ ಇದ್ದಾರೆ. ಅದರ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ನಾಳೆ ಗೊತ್ತಾಗುತ್ತೆ. ಆದರೆ ಇವತ್ತೇ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಕೋರ್ಟ್ ಆವರಣದಲ್ಲೇ ವಿನಯ್ ಕುಲಕರ್ಣಿ ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ಇನ್ನು ಶಾಸಕ ಸ್ಥಾನ ರದ್ದಾಗುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ತೀವ್ರ ಚರ್ಚೆಯನ್ನ ಹುಟ್ಟಾಕುತ್ತೆ ಈ ತೀರ್ಪು. ನಾಳೆ ವಿನಯ್ ಕುಲಕರ್ಣಿ ಜೈಲು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಯಾವ ಆಡಳಿತ ಪಕ್ಷ ಇರಲಿ, ಯಾವ ಸರ್ಕಾರದ ಶಾಸಕರಾಗಿರ್ಲಿ, ತಪ್ಪು ಮಾಡಿದ್ರೆ ಸಿಕ್ಕಾಕೊಳ್ಳೇಬೇಕು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. 2016 ಜೂನ್ 15ನೇ ತಾರೀಕು ಯೋಗೇಶ್ ಗೌಡ ಭೀಕರ ಕೊಲೆ ಆಗಿತ್ತು. ಧಾರವಾಡ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೇಶ್ ಗೌಡ್ರನ್ನ ಧಾರವಾಡದ ಸಪ್ತಾಪುರ್ ಬಾವಿ ಹತ್ರ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ಕೊಲೆ ಅಂತ ಸಬರ್ಬನ್ ಪೊಲೀಸರು ಅವತ್ತು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರು. ಆದರೆ ಧಾರವಾಡದ ಉಪನಗರ ಠಾಣೆ ಪೊಲೀಸರು ತನಿಖೆ ನಡೆಸಿ ಇದು ಆಸ್ತಿ ವಿವಾದಕ್ಕಾಗಿರೋದು ಅಂತ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಆದರೆ ರಾಜಕೀಯ ದುರುದ್ದೇಶದಿಂದ ಆಗಿದೆ ಅಂತ ಹೇಳಿ ಸಿಬಿಐ ತನಿಖೆಯನ್ನ ನಡೆಸಿ ಮತ್ತೊಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸುತ್ತೆ. ಅದಾದ ನಂತರ 2020ರಲ್ಲಿ ಮೊದಲ ಬಾರಿಗೆ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗ್ತಾರೆ. ಅದಾದ ಮೇಲೆ ಬೇಲ್ ತಗೊಂಡು ಹೊರಗಡೆ ಇದ್ರು. ಮತ್ತೆ ಇತ್ತೀಚೆಗೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನೋ ಆರೋಪದ ಅಡಿ ಬೇಲ್ ಅನ್ನ ಸುಪ್ರೀಂ ಕ್ಯಾನ್ಸಲ್ ಮಾಡಿತ್ತು. ಇತ್ತೀಚೆಗೂ 6 ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದ್ರು. ಈಗ ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಗೊತ್ತಿಲ್ಲ, ಅದು ನಾಳೆ ಗೊತ್ತಾಗುತ್ತೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮಹತ್ವದ ತೀರ್ಪನ್ನ ನೀಡಿದ್ದಾರೆ. ಹಣ ಮತ್ತು ಇನ್ಫ್ಲೂಯೆನ್ಸ್, ಅಧಿಕಾರ ಇದ್ಯಾವುದು ಕೂಡ ಕೆಲಸಕ್ಕೆ ಬರಲ್ಲ ಅನ್ನೋದು ಗೊತ್ತಾಗಿದೆ. ಈ ಪ್ರಕರಣದಲ್ಲಿ A20 ಮತ್ತು A21 ನಿರ್ದೋಷಿ ಅಂತಾಗಿದೆ. A20 ವಾಸುದೇವ್ ನೀಲ್ಕಣಿ, A21 ಇವರಿಬ್ಬರು ಕೂಡ ನಿರ್ದೋಷಿ ಅಂತಾಗಿದೆ. ಉಳಿದ ಎಲ್ಲರೂ ಕೂಡ ದೋಷಿಗಳು ಅಂತ ಹೇಳಿ ತೀರ್ಪು ಹೊರಬಿದ್ದಿದೆ. ನೀವೀಗ ನೋಡ್ತಾ ಇರುವಂತಹ ವಿಜುವಲ್ಸು ಬೆಳಗ್ಗೆ ಅವರು ಕೋರ್ಟ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿದಂಥ ವಿಜುವಲ್ಸು. ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ರು, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ, ಕೋರ್ಟ್ ಏನೇ ತೀರ್ಪು ಕೊಟ್ಟರು ನಾನು ಸ್ವಾಗತಿಸ್ತೀನಿ ಅಂತ ಹೇಳಿ. ಈ ತೀರ್ಪನ್ನು ಸ್ವಾಗತಿಸಲೇಬೇಕಾಗತ್ತೆ. ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 15, ಅಕ್ಯೂಸ್ ನಂಬರ್ 15 ಆಗಿದ್ರು ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಒಟ್ಟು 21 ಆರೋಪಿಗಳಿದ್ರು. 21 ಜನ ಆರೋಪಿಗಳಿದ್ರು. 15ನೇ ಆರೋಪಿಯಾಗಿದ್ರು ಶಾಸಕ ವಿನಯ್ ಕುಲಕರ್ಣಿ. ಪ್ರಕರಣದಲ್ಲಿ 2 ಆರೋಪಿಗಳು ಮಾಫಿ ಸಾಕ್ಷಿಯಾಗಿದ್ರು. A1 ಈ ಪ್ರಕರಣದ ಮೊದಲ ಆರೋಪಿ ಮತ್ತು ಈ ಪ್ರಕರಣದ 17ನೇ ಆರೋಪಿ ಮಾಫಿ ಸಾಕ್ಷಿಯಾಗಿ ಸಿಬಿಐ ಮುಂದೆ ತಪ್ಪೊಪ್ಕೊಂಡಿದ್ರು. ಆ ಇಬ್ಬರನ್ನ ಹೊರತುಪಡಿಸಿ 19 ಮಂದಿಯನ್ನ ವಶಕ್ಕೆ ಪಡೆದ್ರು ಪೊಲೀಸರು. ವಿನಯ್ ಕುಲಕರ್ಣಿ ಸೇರಿ 19 ದೋಷಿಗಳು ಈಗ ಜೈಲು ಪಾಲಾಗಬೇಕು. ಹಾಗೂ ಗುರುನಾಥ ಗೌಡರ ಜೊತೆ ನಮ್ಮ ಜೊತೆ ನಿಂತ್ಕೊಂಡು ನಮ್ಮಿಂದ ಯಾವುದೇ ₹1 ಫೀಸ್ ಕೂಡ ತಗೊಳ್ಳದಂಗೆ, ಇಲ್ಲಿವರೆಗೂ 9.5 ವರ್ಷದ ₹1 ಫೀಸ್ ಕೂಡ ತೆಗೆದುಕೊಂಡಂಗೆ ನಮಗೆ ಕಾನೂನಿನ ಸಲಹೆ ಕೊಡುವ ಮೂಲಕ ಕೋರ್ಟ್ನಲ್ಲಿ ನಿಂತ್ಕೊಂಡು ವಾದ ಮಾಡಿದಂತ
ಶ್ರೀ ದೀಪಕ್ ಶೆಟ್ಟರು ಕೂಡ ಅವರಿಗೆ ಕೂಡ ಈ ಒಂದು ಹೋರಾಟದ ಫಲ ಸಿಗಬೇಕು. ಅವರು ಬಹಳ ಬಾಜಿನರು ಇದರಲ್ಲಿ ಇವತ್ತು ಗೆಲುವಿಗೆ ಪ್ರಮುಖ ಕಾರಣರಲ್ಲಿ ದೀಪಕ್ ಶೆಟ್ಟರು ಕೂಡ ತಮ್ಮ ಮೂಲಕ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಹೋರಾಟ ಅಂತ ಹೇಳಿದ್ರಿ, ಈ ಹೋರಾಟದಲ್ಲಿ ನಿಮ್ಗೆ ಏನಾದ್ರು ಬೆದರಿಕೆ ಕರೆಗಳು, ತುಂಬಾ ಬೆದರಿಕೆಗಳು, ಒತ್ತಡಗಳು ಇವೆಲ್ಲವೂ ಬಂದು ಹೋಗಿದೆ. ಅವೆಲ್ಲವನ್ನು ಸಹಿಸಿಕೊಂಡಿದ್ದೀವಿ. ಇವತ್ತು ಬಹಳ ನನಗೆ ಆ ವರ್ಡ್ಸ್ ಕೂಡ ಬರ್ತಾ ಇಲ್ಲ. ನನಗೆ ಬಹಳ ಸಂತೋಷ ಆಗಿದೆ. 10 ವರ್ಷ ತುಂಬಾ ಕಷ್ಟಪಟ್ಟಿದೆ. ತಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಬಯಸ್ತೀನಿ. ಸರ್, ಈ ಕೇಸ್ನಿಂದ ಕಾನೂನು ಮೇಲೆ ನಂಬಿಕೆ ಬಂದಿದೆ. ಸೊ ನೀವು ಕಾನೂನಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇರೋದು ಕಾನೂನಿನ ಮೇಲೆ ಎಲ್ಲ ಜನ ಕೂಡ ಕಾನೂನಿನ ಮೇಲೆ ನಂಬಿಕೆ ಇಡಬೇಕು. ಕಾನೂನಿನಿಂದನೇ ಈ ದೇಶ ನಡೀತಾ ಇರುವುದು. ಈ ದೇಶ ಸಂವಿಧಾನದಿಂದ ನಡೀತಾ ಇದೆ. ನಾವು ಹೇಳಿದೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಇಲ್ಲ. ಇಲ್ಲಿ ನಮ್ಮ ವಿನಯ್ ಕುಲಕರ್ಣಿ ಅಂತವರು ಅಂತಹ ಏನು ಮನಸ್ಥಿತಿಯನ್ನು, ರಾಜರ ಮನಸ್ಥಿತಿಯನ್ನು ಹೊಂದಿದಾರಲ್ಲ, ಅವ್ರೆಲ್ಲರಿಗೂ ಕೂಡ ಇದೊಂದು ಪಾಠ. ಯಾವ ಪೊಲೀಸ್ ಅಧಿಕಾರಿಗಳು ಇವ್ರು ರಾಜಕಾರಣಿಗಳ ಮಾತು ಕೇಳಿ ಕೆಲಸ ಮಾಡ್ತಾರೆ, ಅವ್ರಿಗೂ ಕೂಡ ಇದೊಂದು ಪಾಠ ಈ ಪ್ರಕರಣ ಅಂತ ಹೇಳಕ್ ಸರ್, ಇವತ್ತು ನನ್ನ ಜೊತೆ ಇಲ್ಲ ಅವರ ತಾಯಿಯವರು ಸುಮಾರು 8 ವರ್ಷಗಳ ಕಾಲ ನಮ್ಮ ಜೊತೆ ಇದ್ದು ಹೋರಾಟಗಳಲ್ಲಿ ಏನು ನ್ಯಾಯಾಲಯದಲ್ಲಿ ಏನೇನು ಅರ್ಜಿಗಳನ್ನು ಸಲ್ಲಿಕೆ ಮಾಡಬೇಕು ಗುರುನಾಥ ಗೌಡರ ಮೂಲಕ ಸಲ್ಲಿಸ್ತಾ ಇದ್ರು. ಅವರು ಯೋಗೇಶ್ ಗೌಡರ ಆತ್ಮಕ್ಕೂ ಅವರ ತಾಯಿಯವರ ಆತ್ಮಕ್ಕೂ ಇವತ್ತು ಅವರಿಗೆ ಒಂದು ಶಾಂತಿ ಸಿಕ್ಕಿದೆ ಅಂತ ನಾನು ಸರ್. ಅದು ಬಿಡಿ, ಫ್ಯಾಮಿಲಿ ಜಗಳ ಅಲ್ಲಿ ಯಾರಿಲ್ಲ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿಯಲ್ಲೋ ನಿಮ್ಮ ಫ್ಯಾಮಿಲಿಯಲ್ಲಿಲ್ಲೋ ಬಿಡಿ ಸರ್. ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ರಕ್ತ ಸಂಬಂಧ ಇವತ್ತೆಲ್ಲ ನಾಳೆ ಕೊಡ್ತಾರೆ ಅವರೆಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ವಿನಯ್ ಬಾ. ವರ್ಷಗಳ ಕಾಲ ಹೋರಾಟವನ್ನು ನಡೆಸಿದಂತಹ ಹೋರಾಟಗಾರರು ಮತ್ತು ಯೋಗೇಶ್ ಗೌಡರ ಆಪ್ತರು ಆಗಿರ್ತಕ್ಕಂಥ ಬಸವರಾಜ್ ಅವರು ಮಾತಾಡ್ತಾ ಇದ್ರು. ಯೋಗೇಶ್ ಗೌಡರ ಆಪ್ತರು, ವಿನಯ್ ಕುಲಕರ್ಣಿ ಆಗಲಿ ಯಾರಾದ್ರಾಗಲಿ ತೀರ್ಪು ಹೊರಬಿದ್ದಿದೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ನಂಬಿಕೆ ಹೆಚ್ಚಾಗಿದೆ ಅಂತ ಹೇಳಿ. ನೋಡ್ರಿ, ಆಸ್ತಿ ವಿವಾದಕ್ಕಾಗಲಿ ಏನಾದ್ರಾಗಲಿ ರಾಜಕಾರಣಿಗಳಿಗೆ ನಡೆ ನುಡಿ ಸ್ಪಷ್ಟವಾಗಿರಬೇಕು ಅಂತ ನಾವು ಹೇಳ್ತೀವಿ. ಮತ್ತು ರಾಜಕಾರಣಿಗಳನ್ನು ಫಾಲೋ ಮಾಡೋರು ಬಹಳಷ್ಟು ಜನ ಕಾರ್ಯಕರ್ತರಿರ್ತಾರೆ. ಇವರೆಲ್ಲ ಯಾವ ರೀತಿ ರೋಲ್ ಮಾಡೆಲ್ಗಳು ಅಂತ ನನ್ನ ಪ್ರಶ್ನೆ. ಇವರನ್ನೆಲ್ಲ ಫಾಲೋ ಮಾಡಬೇಕಾ? ಮತ್ತು ಬಹುತೇಕ ರಾಜಕಾರಣಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಗಳಿದ್ದಾವೆ. ಅಂಥವ್ರಿಗೆ ಟಿಕೆಟ್ಗಳು ಸಿಗ್ತವೆ. ಯಾಕೆ ಅಂತ ನನಗೆ ಅರ್ಥ ಆಗಲ್ಲ. ಅದೇನಾದರೂ ಒಂದು ಅಜೆಂಡಾನ ಅಥವಾ ಈ ಮಾನದಂಡ ಅಂತ ಹೇಳ್ತೀವಲ್ಲ, ಈ ರಾಜಕಾರಣಕ್ಕೆ ಬರ್ಬೇಕಂದ್ರೆ ಇಂತಿಷ್ಟು ಕ್ರಿಮಿನಲ್ ಕೇಸ್ ಇರಬೇಕು, ಇಲ್ಲ ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟಿ ಇರಬೇಕಂತ ಏನಾದರೂ ಮಾನದಂಡಗಳಿದೆಯಾ? ಅಂಥದ್ದು ಏನಾದರೂ ಒಂದು ಕಾಲಮ್ ಇದೆಯಾ ಗೊತ್ತಿಲ್ಲ ನನಗೆ. ಪಾಠ ಆಗಬೇಕು ಉಳಿದ ರಾಜಕಾರಣಿಗಳಿಗೂ ಇವೆಲ್ಲನೂ. ಜನ ನಂಬಿಕೆ ಇಟ್ಟು ಆಯ್ಕೆ ಮಾಡಿದಾಗ ಕೆಲಸ ಮಾಡೋಣ, ಸೇವೆ ಮಾಡೋಣ ಅಂತ ಬರೋದು ಬಿಟ್ಟು ದುಡ್ಡು ಮಾಡೋಕ್ಕೆ, ಅಧಿಕಾರ ಅನುಭವಿಸೋಕ್ಕೆ ನಾವು ಯಾರನ್ನು ಬೇಕಾದ್ರೆ ಸಾಯಿಸ್ಬಿಡ್ತೀವಿ, ಯಾರ ಜೀವ ಬೇಕಾದ್ರೆ ತೆಗಿತೀವಿ ಅನ್ನೋ ಧೋರಣೆ ಇದೆಯಲ್ಲ ರಾಜಕಾರಣಿಗಳಲ್ಲಿ. ಅದು ಬರೀ ಕರ್ನಾಟಕದ ರಾಜಕಾರಣಿಗಳು ಅಂತ ಹೇಳ್ತಾ ಇಲ್ಲ ನಾನು, ಬೆಟರ್ ಕರ್ನಾಟಕದಲ್ಲಿ. ಬಟ್ ಬೇರೆ ರಾಜ್ಯಗಳು ತಗೊಂಡ್ರೆ ಭಯಂಕರ ಕ್ರಿಮಿನಲ್ ಕೇಸ್ಗಳು, ಕ್ರಿಮಿನಲ್ ಆ್ಯಕ್ಟಿವಿಟಿ ಇರೋ ಅಂಥವರೆಲ್ಲ ರಾಜಕಾರಣದಲ್ಲಿದ್ದಾರೆ. ಇವರೆಲ್ಲ ಸರ್ಟಿಫೈಡ್ ಇದು ಅಂತ ಅಂದ್ಕೋಬೇಕೋ ಏನು ಅನ್ಕೋಬೇಕು ಗೊತ್ತಾಗೋದಿಲ್ಲ. ಸೊ ಅಫ್ಕೋರ್ಸ್ ಎಸ್, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ. ಈ ದೇಶ ಇನ್ನೂ ಇಷ್ಟು ಭದ್ರವಾಗಿದೆ ಅಂತಂದರೆ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತವಾಗಿರೋದಕ್ಕೆ, ನ್ಯಾಯ ಇನ್ನೂ ಉಳ್ಕೊಂಡಿರೋದಕ್ಕೆ, ಇನ್ನೂ ಬಡವರಿಗೆ ಇನ್ನೊಂಚೂರು ನ್ಯಾಯದ ಮೇಲೆ ಇನ್ನೊಂಚೂರು ಗೌರವ ಇದೆ. ಇಂಥ ತೀರ್ಪುಗಳಿದೆಯಲ್ಲ, ಇವು ರಾಜಕಾರಣಿಗಳಿಗೊಂದು ಲೆಸನ್ ಆಗಬೇಕು. ನಾವು ಏನಕ್ಕೆ ರಾಜಕಾರಣಕ್ಕೆ ಬಂದಿರ್ತೀವಿ, ಏನು ಮಾಡ್ತಾ ಇದ್ದೀವಿ, ಅಧಿಕಾರ ಇದೆ ಅಂತ ದುರಹಂಕಾರದಲ್ಲಿ ಮೆರೆದ್ರೆ ಏನಾಗುತ್ತೆ, ರಾಜಕೀಯಕ್ಕೆ ಬರಬೇಕಾದ್ರೆ ಇರುವಂಥ ಆಸ್ತಿನೂ ಬಂದು 5 ವರ್ಷದಲ್ಲಿರೋ ಆಸ್ತಿನೂ ಲೆಕ್ಕ ಹಾಕೊಂಡ್ರೆ ಅಜಗಜಾಂತರ. ಅಂಥದ್ದು ಯಾವ ವೃತ್ತಿ ಮಾಡ್ತಾರೋ ಗೊತ್ತಿಲ್ಲ, ಅಂಥ ಯಾವ ಕೃಷಿ ಮಾಡ್ತಾರೋ ಗೊತ್ತಿಲ್ಲ. ಕೆಲವ್ರು ಹೇಳ್ತಾರಲ್ಲ ನಾವೆಲ್ಲ ಕೃಷಿಕರು ಅಂತ, ಅಂಥದ್ದು ಯಾವ ಕೃಷಿ ಇರುತ್ತೆ ಅಂತಲೂ ಗೊತ್ತಿಲ್ಲ. ಇದು ಕಾಂಗ್ರೆಸ್ಗೂ ಒಂದು ಸೆಟ್ ಬ್ಯಾಕ್, ಇದು ವಿಪಕ್ಷಕ್ಕೂ ಒಂದು ಅಸ್ತ್ರ ರಾಜಕೀಯವಾಗಿ ತಗೊಂಡ್ರೆ. ಆ್ಯಂಡ್ ಅಫ್ಕೋರ್ಸ್ ವಿನಯ್ ಕುಲಕರ್ಣಿ ಅವ್ರಿಗೆ ಇನ್ನೂ ಒಂದು ಅವಕಾಶ ಇರ್ಬೋದು, ಲೀಗಲಿ ಫೈಟ್ ಮಾಡೋದಕ್ಕೆ ಅವಕಾಶ ಇರ್ಬೋದು. ಅವರು ಇದ್ರ ಮೇಲ್ಮನವಿ ಕೂಡ ಹೋಗ್ಬೋದು ಈ ತೀರ್ಪಿನ ಇದಕ್ಕೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇದು ಮೇಲ್ಮನವಿ ಹೋದ್ರೂ ವಿನಯ್ ಕುಲಕರ್ಣಿ ಅವರು ಈ ಪ್ರಕರಣದಿಂದ ಬಚಾವ್ ಆಗ್ಬೋದು ಅಂತ ಹೇಳಿ. 10 ವರ್ಷದ ನಂತರ ತೀರ್ಪು ಬಂದಿದೆ.
ಇದರ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕ್ತಂತ CBIಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಅನ್ಸುತ್ತೆ. ಈ ಪ್ರಕರಣವನ್ನು ತನಿಖೆ ಮಾಡಿ ಯಾವುದೇ ರೀತಿಯಾದಂಥ ಒಂದು ಸಾಕ್ಷಿಯನ್ನು ಬಿಡದೆ ಕೂಲಂಕುಷವಾಗಿ ಚಾರ್ಜ್ ಶೀಟ್ ಹಾಕಿದಂಥ ಅಧಿಕಾರಿಗಳಿಗೂ ಕೂಡ ಇದರ ಕ್ರೆಡಿಟ್ ಹೋಗಬೇಕು. ಯಾಕೆಂದರೆ ಇವತ್ತು ಹೆಂಗಾಗಿದೆ ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ನೇ ಮಾತಾಡ್ಸೋಕ್ಕಾಗಲ್ಲ, ಸರ್ಕಾರನೇ ನಮ್ಮದು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ, ಆಡ್ತಾ ಇರ್ತಾರೆ. ಅಂಥದ್ರಲ್ಲಿ MLAಗಳು ಅಂತಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಪವರ್ ಇರುತ್ತೆ. ಆ ಪವರನ್ನು ಸದುಪಯೋಗ ಪಡಿಸ್ಕೊಳ್ದೆ ಇಂಥ ಕೃತ್ಯಗಳಿಗೆ ಬಳಸ್ಕೊಳ್ತಾರಲ್ಲ, ಇಟ್ ಶುಡ್ ಬಿ ಅ ಲೆಸನ್ ಫಾರ್ ಸಚ್ MLAs. ನ್ಯೂಸ್ ಡೆಸ್ಕಿಂದ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ವಿನಯ್ ಕುಲಕರ್ಣಿ ಇವತ್ತು ದೋಷಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಮಹತ್ವದ ತೀರ್ಪನ್ನ ಕೊಟ್ಟಿದೆ. ಅಂಡ್ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಸುಂದರ, ಪ್ರಮುಖವಾಗಿ ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರು ಅಪರಾಧಿ ಅಂತ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದು ಮಹತ್ವದ ಒಂದು ತೀರ್ಪು ಅಂತಲೇ ಹೇಳ್ಬೋದು. ಯಾಕೆಂದರೆ 2016ರಲ್ಲಿ ಯೋಗೀಶ್ ಗೌಡ ಅವರ ಕೊಲೆ ಆಗಿತ್ತು. ತದನಂತರ ಆಗಿನ ಸರ್ಕಾರ ಪೊಲೀಸ್ ಒಂದು ತನಿಖೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನಿರ್ದೋಷಿ ಅನ್ನೋ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಸರ್ಕಾರಕ್ಕೆ ಅವರ ಕುಟುಂಬಸ್ಥರು ಒತ್ತಾಯವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು CBI ತನಿಖೆಗೆ ಕೊಡಲಾಗಿತ್ತು. ಈಗ CBI ಈ ಒಂದು ತನಿಖೆಯಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಈ ಒಂದು ಶಾಸಕರು ಮತ್ತೆ ಅವರ ಒಂದು ತಂಡ ಯಾವ ರೀತಿ ಒಂದು ಸ್ಕೆಚ್ ಹಾಕಿತ್ತು ಅನ್ನೋದನ್ನ ಪಿನ್ ಒಂದು ಚಾರ್ಜ್ ಶೀಟ್ ಅಲ್ಲಿ ಅವರು ಮೆನ್ಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯೋಗೀಶ್ ಗೌಡ ಕೊಲೆ ಆಗೋದ ದಿನಕ್ಕಿಂತ ಮುಂಚೆ ಇವರು ದೆಹಲಿಗೆ ಹೋಗಿ ಬಂದಿದ್ರು, ಅವರ ಟ್ರಾವೆಲ್ ಹಿಸ್ಟರಿಯನ್ನು ಕೂಡ ತೆಗೆದುಕೊಂಡಿದ್ರು. ತದನಂತರ ಅವರು ಕೊಲೆ ಆರೋಪಿಗಳ ಜೊತೆ ಬೆಂಗಳೂರಿನ ನಿವಾಸದಲ್ಲಿ ಸಭೆಯನ್ನು ಕೂಡ ಮಾಡಿದ್ರು ಅನ್ನೋ ಒಂದು ಅಂಶವನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ರು. ಇದ್ರ ಜೊತೆಗೆ ಅವರು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನವನ್ನ ಯಾವ ರೀತಿ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾಲ್ ರೆಕಾರ್ಡ್ಸ್ ಅನ್ನ ಹಾಗೆ ಆಡಿಯೋ ವಿಡಿಯೋ ಒಂದು ಸಾಕ್ಷ್ಯಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಇದೆಲ್ಲವನ್ನು ಕೂಡ ಕೋರ್ಟ್ ಗಂಭೀರವಾಗಿ ಒಂದು ಪರಿಗಣಿಸಿದ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಈಗ ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ಬಂದಿದೆ. A15 ಆಗಿರ್ತಕ್ಕಂಥ ಕುಲಕರ್ಣಿ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಮುಖ ಲಿಂಗಾಯತ ಲೀಡರ್ ಆಗಿರ್ತಕ್ಕಂಥವ್ರು. ಇವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಇಟ್ಕೊಂಡಿದ್ರು, ಮತ್ತೆ ಸಮುದಾಯಕ್ಕೆ ಮಾತ್ರವಲ್ಲದೆ ಪಕ್ಷಕ್ಕೂ ಕೂಡ ಒಂದಷ್ಟು ಪ್ರಭಾವಿ ನಾಯಕನಾಗಿ ಗುರುಸ್ಕೊಂಡಿದ್ರು. ಈಗ ಇವರ ಒಂದು ಕೊಲೆ ಕೇಸ್ನಲ್ಲಿ ಇವರು ದೋಷಿ ಅಂತ ಏನೊಂದು ತೀರ್ಪು ಬಂದಿದೆ. ಇದರಿಂದ ವಿನಯ್ ಕುಲಕರ್ಣಿಗೆ ಮಾತ್ರವಲ್ಲ ಆ ಭಾಗದ ಕಾಂಗ್ರೆಸ್ ಒಂದು ಪಕ್ಷನೂ ಕೂಡ ನೆಲೆಕರಿಸ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಯೋಗೀಶ್ ಗೌಡ ಅವರ ಕುಟುಂಬಸ್ಥರು ಮತ್ತೆ ಅವರ ಸ್ನೇಹಿತರು ಏನೊಂದು ಕಾನೂನು ಹೋರಾಟವನ್ನ ಮಾಡಿದ್ರು, ಅದಕ್ಕೂ ಕೂಡ ಈಗ ಜಯ ಸಿಕ್ಕಿರ್ತಕ್ಕಂಥದ್ದು. ಮುಂದೆ ಈ ಒಂದು ವಿನಯ್ ಕುಲಕರ್ಣಿ ಅವರು ಯಾವ ರೀತಿಯ ಒಂದು ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡ್ತಾರೆ ಅನ್ನೊಂದು ಕುತೂಹಲನೂ ಕೂಡ ಇದೆ. ಬೆಳಗ್ಗೆ ನಾವು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ನಮಗೆ ನ್ಯಾಯಾಲಯದ ಮೇಲೆ ಗೌರವ ಇತ್ತು ಅಂತ ಹೇಳಿದ್ರು. ಜೊತೆಗೆ ಅಲ್ಲಿ ಕೆಲವು ವಕೀಲರನ್ನ ಕರೆಸ್ಕೊಂಡು ಮುಂದೆ ಯಾವ ರೀತಿ ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಚರ್ಚೆಗಳನ್ನ ಮಾಡಿದ್ರು. ನಾಳೆ ಪ್ರಮುಖವಾಗಿ ಎಷ್ಟು ಶಿಕ್ಷೆಯ ಪ್ರಮಾಣ ಎಷ್ಟಿದೆ ಅಂತ ನ್ಯಾಯಮೂರ್ತಿಗಳು ಆದೇಶವನ್ನ ಪ್ರಕಟ ಮಾಡ್ತಾರೆ. ಇವತ್ತು ಅವರನ್ನ ದೋಷಿ ಅಂತ ಕರೆಯಲಾಗಿರ್ತಕ್ಕಂಥದ್ದು. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಒಂದು ವೇಳೆ ಅವರಿಗೆ ಹೆಚ್ಚಿನ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ ಆದರೆ ಅವರಿಗೆ ಮುಂದೆ ಶಾಸಕತ್ವವನ್ನು ಕಳೆದುಕೊಳ್ತಕ್ಕಂಥ ಒಂದು ಭೀತಿನೂ ಕೂಡ ಶುರುವಾಗುತ್ತೆ. ಆದರೆ ಇವರು ಈ ಒಂದು ಪ್ರಕರಣದಲ್ಲಿ A15 ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಶಿಕ್ಷೆಯ ಪ್ರಮಾಣ ಆದಷ್ಟು ಕಡಿಮೆ ಇರುತ್ತೆ ಅಂತಲೂ ಕೂಡ ನಾವು ಭಾವಿಸಬಹುದು. ಒಟ್ಟಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ, ಇವರು ಶಾಸಕ ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಯಾವುದೇ ಒಂದು ಒತ್ತಡಕ್ಕೂ ಒಳಗಾಗದೆ ನಿರ್ಭೀತವಾಗಿ ಇಂಥದ್ದೊಂದು ಆದೇಶವನ್ನ ಮಹತ್ವವಾದಂಥ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ಈಗ ಜೈಲುವಾಸ ಪಕ್ಕ ಆಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಕರಣದ A17 ವರೆಗೂ ಆರೋಪಿಗಳನ್ನ CBI ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಅವರು ಜೈಲಾಧಿಕಾರಿಗಳ ಜೊತೆ ಒಂದಷ್ಟು ಸೆರೆವಾಸದ ಒಂದು ಪ್ರಕ್ರಿಯೆಗಳನ್ನ ಮುಗಿಸಿದ ಬಳಿಕ ಅವರನ್ನ ಪರಪ್ಪನ ಆಗ್ರಹ ಕಳಿಸ್ತಾರೆ. ಜೊತೆಗೆ ನಾಳೆ ಮತ್ತೆ ಕೋರ್ಟ್ಗೆ ಅವರನ್ನ ಸಬ್ಮಿಟ್ ಮಾಡ್ತಾರೆ. ಶಿಕ್ಷೆಯ ಪ್ರಮಾಣ ಅವರ ಒಂದು ಉಪಸ್ಥಿತಿಯಲ್ಲೇ ನ್ಯಾಯಾಧೀಶರು ಪ್ರಕಟ ಮಾಡ್ತಾರೆ. ತದನಂತರ ಅವರನ್ನ ಮತ್ತೆ ಪರಪ್ಪನಾಗ್ರಹರ ಜೈಲಿಗೆ ಕಳಿಸಲಾಗುತ್ತೆ. ಸಿಂಧೂರ, ಆನಂದ್, ಇಲ್ಲಿ ಮತ್ತೆ ಪ್ರಶ್ನೆ ಏನು ಅಂತಂದ್ರೆ, ಒಂದು ಇಬ್ರು ಮಾಫಿ ಸಾಕ್ಷಿಗಳಿದ್ರು, ಇನ್ನಿಬ್ಬರನ್ನ ನಿರ್ದೋಷಿ ಅಂತ ಕೋರ್ಟ್ ಈಗ ಆಲ್ರೆಡಿ ಆದೇಶ ಕೊಟ್ಟಿದೆ. ಮತ್ತೊಂದು ಹಣ ಮತ್ತು ಅಧಿಕಾರ, ಇದು ಯಾವುದು ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ನಿಲ್ಲೋದಿಲ್ಲ ಅನ್ನೋದಕ್ಕೂ ಕೂಡ ಇದೊಂದು ಪ್ರಕರಣ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಆನಂದ್? ಆನಂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ನೋಡಿ, 15ನೇ ಆರೋಪಿ ಆಗಿರೋದ್ರಿಂದ ಶಿಕ್ಷೆ ಪ್ರಮಾಣ
ಕಡಿಮೆ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ಕಾನೂನಿಲ್ಲ. 15 ಆರೋಪಿ ಆದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬೇಕು ಅಂತ ಹೇಳಿ. ನಾಳೆ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ನಾಳೆ ಹಾಜರುಪಡಿಸಬೇಕು. ಅವರ ಸಮ್ಮುಖದಲ್ಲೇ ಶಿಕ್ಷೆ ಪ್ರಮಾಣವನ್ನ ನಾವು ಪ್ರಕಟಿಸ್ತೀವಿ ಅಂತ ಕೋರ್ಟ್ ಹೇಳಿದೆ. ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಆದೇಶ ಹೊರಡಿಸಿದ್ದಾರೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡ್ತೀವಿ, ಆದ್ರೆ ಅವರ ಸಮ್ಮುಖದಲ್ಲೇ ಅಂತ ಹೇಳಿ. ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳಿಗೂ ಕೂಡ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. 10 ವರ್ಷಗಳ ಹಿಂದಿನ ಕೊಲೆ ಪ್ರಕರಣದಲ್ಲಿ ಈಗ ಮಹತ್ವದ ತೀರ್ಪು ಹೊರಬಿದ್ದಿದೆ. 21 ಆರೋಪಿಗಳ ಪೈಕಿ A20 ಮತ್ತು A21 ಪ್ರಕರಣದಿಂದ ಖುಲಾಸೆಗೊಂಡಿದ್ದಾರೆ. ಮತ್ತು ಈ ಪ್ರಕರಣದ A1 ಮತ್ತು A19 ಇಬ್ರು ಮಾಫಿ ಸಾಕ್ಷಿಗಳಾಗಿದ್ರು. ಹಾಗಾಗಿ 21 ಮಂದಿಯಲ್ಲಿ 4 ಜನ ಹೊರ ಇರೋದ್ರಿಂದ 17 ಮಂದಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ವಿನಯ್ ಕುಲಕರ್ಣಿಯ ಶಾಸಕತ್ವ ಕೂಡ ರದ್ದಾಗೋ ಸಾಧ್ಯತೆ ಇದೆ. ಇದೇನು ಕಡಿಮೆ ಶಿಕ್ಷೆ ಆದ್ರೆ ಶಾಸಕತ್ವ ಉಳ್ಕೊಳ್ಳುತ್ತೆ, ಜಾಸ್ತಿ ಶಿಕ್ಷೆ ಆದ್ರೆ ಶಾಸಕತ್ವ ಕಳ್ಕೊಳ್ತಾರೆ ಅಂತಲ್ಲ. ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರೋ ಸಾಧ್ಯತೆ ಹೆಚ್ಚಿದೆ. 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆದ್ರೆ ಶಾಸಕತ್ವ ರದ್ದಾಗುತ್ತೆ. ಅಲ್ಲಿಗೆ ಅವರ ಪೊಲಿಟಿಕಲ್ ಇದೇನಿದೆ, ಅವರ ಪೊಲಿಟಿಕಲ್ಲಿ ಅವರ ಜರ್ನಿ ಏನಿರುತ್ತೆ ಅಲ್ಲಿಗೆ ಅಂತ್ಯಗೊಳಿಸಬೇಕಾಗತ್ತೆ. ವಿನಯ್ ಕುಲಕರ್ಣಿ ಅವರ ಶಾಸಕತ್ವ ಕೂಡ ರದ್ದಾಗೋ ಸಾಧ್ಯತೆ ಇದೆ. ಶಿಕ್ಷೆಯ ಪ್ರಮಾಣ 2 ವರ್ಷಕ್ಕಿಂತ ಜಾಸ್ತಿ ಆದ್ರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಕೋರ್ಟ್ನಿಂದ ನೇರವಾಗಿ ವಿನಯ್ ಕುಲಕರ್ಣಿಯನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಮೆಡಿಕಲ್ ಚೆಕಪ್, ಅವ್ರಿಗೆ ಏನೇನು ಫಾರ್ಮಾಲಿಟೀಸ್ ಇದೆ, ರೂಲ್ಸ್ ಏನಿದೆ ಅದೆಲ್ಲವನ್ನ ಫಾಲೋ ಮಾಡಬೇಕಾಗತ್ತೆ. ಮುಂದಿನ 6 ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ ವಿನಯ್ ಕುಲಕರ್ಣಿ. 2 ವರ್ಷಕ್ಕಿಂತ ಹೆಚ್ಚಿನ ಕಾಲ ಶಿಕ್ಷೆ ಆದ್ರೆ ಅವರ ಶಾಸಕತ್ವ ರದ್ದಾಗುವ ಜೊತೆಗೆ 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳಿ ಶಾಸಕ ವಿನಯ್ ಕುಲಕರ್ಣಿ ಇನ್ನು ಜೈಲು ಪಾಲಾಗಬೇಕಾಗತ್ತೆ. ಅಪರಾಧಿ ಅಂತ ಹೇಳಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಎಸ್, ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಒಂದು ಹಣ, ಅಧಿಕಾರ ಇತ್ತು, ಇನ್ಫ್ಲೂಯೆನ್ಸ್ ಇತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ನ್ಯಾಯಾಂಗ ವ್ಯವಸ್ಥೆಯನ್ನೇ ಕೊಂಡ್ಕೊಂಡು ಬಿಡಬಹುದು ಅನ್ನೋ ಧೋರಣೆ ಇರುವಂತ ಬಹಳಷ್ಟು ಜನ ರಾಜಕಾರಣಿಗಳನ್ನ ನಾವು ನೋಡಿದೀವಿ, ಈ ನಾಡು ಕೂಡ ನೋಡಿದೆ. ಆದ್ರೆ ಇವತ್ತಿನ ತೀರ್ಪಿದೆಯಲ್ಲ, ನೀವು ಶಾಸಕರಾಗಿರಿ, ನೀವು ಸಂಸದರಾಗಿರಿ, ನಿಮ್ಮ ಹತ್ರ ಹಣ ಇರಲಿ, ನಿಮ್ಮ ಹತ್ರ ಯಾವುದೇ ಇನ್ಫ್ಲೂಯೆನ್ಸ್ ಇದ್ರು, ಏನೇ ಇದ್ರೂ ನ್ಯಾಯಾಂಗ ವ್ಯವಸ್ಥೆ ಎಲ್ರಿಗೂ ಕೂಡ ಒಂದೇ, ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ಇವತ್ತಿನ ತೀರ್ಪು ಹೇಳಿದೆ ಅಂತ ಅನ್ಸುತ್ತೆ ಆನಂದ್. ಖಂಡಿತವಾಗ್ಲೂ ಸಿಂಧೂರ, ನ್ಯಾಯಾಲಯದ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋ ಒಂದು ಸಂದೇಶವನ್ನ ಇವತ್ತು ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥದ್ದು. ಎಷ್ಟೇ ಪ್ರಭಾವಿಗಳಿದ್ರು, ಅವರು ತಪ್ಪು ಮಾಡಿದ್ರು, ಅದು ತಪ್ಪೇ, ಯಾವ ಪ್ರಮಾಣದ ಶಿಕ್ಷೆ ಆಗಬೇಕೋ ಅದನ್ನು ಹಾಗೆ ಪಡಲೇಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತಿನ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರ ಮೇಲೆ ಯೋಗೇಶ್ ಗೌಡ ಅವರ ಕೊಲೆ ಮತ್ತು ಕೊಲೆಗೆ ಸಂಚು ರೂಪಿಸಿದ ಆರೋಪ ಇತ್ತು. ಈ ಒಂದು ಕೇಸ್ನಲ್ಲಿ ಅವರಿಗೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇದೆ. ಒಂದು ವೇಳೆ ಅವರಿಗೆ 3 ವರ್ಷಗಳಿಂದ ಹೆಚ್ಚಾಗಿ ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದರೆ ಅವರು ಶಾಸಕತ್ವವನ್ನೇ ಕಳೆದುಕೊಳ್ಬೇಕಾದಂಥ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರು ಈಗಾಗಲೇ ಸಚಿವ ಸ್ಥಾನದ ರೇಸ್ನಲ್ಲಿ ಇದ್ದಂಥವ್ರು. ಆದರೆ ಈ ಒಂದು ಪ್ರಕರಣ ತೀರ್ಪು ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಅವರು ದೆಹಲಿಗೂ ಕೂಡ ಹೋಗಿಲ್ಲ, ಇಲ್ಲೇ ತಮ್ಮ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೊಂದು ಲೆಕ್ಕಾಚಾರದಲ್ಲಿದ್ದರು. ಹಾಗಾಗಿ ಈ ರೀತಿ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದ ವಿನಯ್ ಕುಲಕರ್ಣಿ ಏನಿದ್ರೆ ಇವರೀಗ ಜೈಲು ಪಾಲಾಗಿರ್ತಕ್ಕಂಥದ್ದು. ಈ ಒಂದು ಇವರ ಮೇಲೆ ಇರ್ತಕ್ಕಂಥ ಆರೋಪದಡಿ ಜೀವಾವಧಿ ಶಿಕ್ಷೆ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಇದೆ. ಜೊತೆಗೆ 7 ವರ್ಷಕ್ಕಿಂತ ಹೆಚ್ಚಾಗಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಈಗ ಇವರ ಒಂದು ರಾಜಕೀಯ ಭವಿಷ್ಯನೇ ಒಂದು ರೀತಿ ಅತಂತ್ರ ಆಗಿದೆ ಅಂತೇಳಿ ಹೇಳ್ಬೋದು. ಕೋರ್ಟ್ ಏನಾದರೂ 3 ವರ್ಷಗಳಿಗಿಂತ ಹೆಚ್ಚಿನ ಒಂದು ಅವಧಿಯ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ್ದಂತೆ ಆ ಕ್ಷಣದಿಂದಲೇ ಇವರ ಒಂದು ಶಾಸಕತ್ವ ರದ್ದಾಗುತ್ತೆ. ಆಗ ಇರ್ತಕ್ಕಂಥ ಒಂದು ಶಾಸಕತ್ವವನ್ನು ಕೂಡ ಕಳೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಕ್ಕಂಥದ್ದು. ಸದ್ಯ ಯೋಗೇಶ್ ಗೌಡ ಅವರು ಈಗಾಗಲೇ ತಮ್ಮ ಕಾನೂನು ವಕೀಲರ ಜೊತೆ ಒಂದು ಚರ್ಚೆಯನ್ನ ಮಾಡಿ ಮುಂದೆ ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿ ಹೋರಾಟವನ್ನು ಮಾಡಬೇಕು ಅನ್ನೊಂದು ಸಮಾಲೋಚನೆಯಲ್ಲಿ ಇದೆ. ಬೆಳಗ್ಗೆಯಿಂದಲೂ ಕೂಡ ಅವರ ಮಕ್ಕಳ ಸಹಿತ ಒಬ್ಬ ಪುತ್ರ, 2 ಪುತ್ರಿಯರಿದ್ದಾರೆ, ಅವ್ರ ಜೊತೆನೆ ಕೋರ್ಟ್ಗೆ ಹೋಗಿದ್ರು. ಈಗ ಶಿಕ್ಷೆ ಕೋರ್ಟ್ ಅಪರಾಧಿ ಅಂತ ತೀರ್ಪು ಕೊಡ್ತಾ ಇದ್ದಂತೆ ಅವರ ಒಂದು ಕುಟುಂಬಸ್ಥರಲ್ಲೂ ಕೂಡ ಕಣ್ಣೀರಾಗ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಮುಂದೆ ಯೋಗೇಶ್ ಗೌಡ ಈ ಒಂದು ವಿನಯ್ ಕುಲಕರ್ಣಿ ವಿಚಾರದಲ್ಲಿ ಯಾವ ರೀತಿ ಒಂದು ತೀರ್ಪು ಪ್ರಕಟ ಆಗುತ್ತೆ ಮತ್ತೆ ಇವರ ರಾಜಕೀಯ ಭವಿಷ್ಯ ಮುಂದೆ ಹೇಗಿರುತ್ತೆ ಅನ್ನೋ ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು ಸಿಂಧೂರ. ಈಗ ಯಾವ ರೀತಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ಅನ್ನೋದೇನಾದ್ರೂ ಮಾಹಿತಿ ಇದೆಯಾ? ಮತ್ತು ಈಗ ನೇರವಾಗಿ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರಾ ಅಥವಾ ಅವರಿಗೆ ಮೆಡಿಕಲ್ ಚೆಕಪ್ ಏನಾದರೂ ಮಾಡಿಸುವಂಥದ್ದು ಏನಾದರೂ ಇದೆಯಾ? ಮೆಡಿಕಲ್ ಚೆಕಪ್ ಮುಗಿಸಿ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರಾ ಆನಂದ್?
ಸಿಂಧೂರ ಈಗಾಗಲೇ ಕೋರ್ಟ್ ಅಂಗಳದಲ್ಲೇ ವಕೀಲರ ಜೊತೆ ಸಮಾಲೋಚನೆಯಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಅವರ ಬೆಂಬಲಿಗರು ಇರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ನ ಒಂದು ತೀರ್ಪು ಪ್ರಕಟ ಆದಂಥ ಒಂದು ಬೆನ್ನಲ್ಲೇ ಅವರು ಹೈಕೋರ್ಟ್ ಮೊರೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಒಂದು ಅರ್ಜಿಯನ್ನು ಹಾಕೊಳ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಸದ್ಯ ಅವರನ್ನು CBI ಅಧಿಕಾರಿಗಳಿಗೆ ಒಂದು ಹಸ್ತಾಂತರ ಮಾಡಿದಂಥ ಹಿನ್ನೆಲೆಯಲ್ಲಿ ಅವರು ಸೆರೆವಾಸದ ಒಂದಷ್ಟು ಪ್ರೊಸೀಜರನ್ನು ಮುಗಿಸಿದ ಬಳಿಕ ಅವರನ್ನು ನೇರವಾಗಿ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ತಾರೆ. ಮೆಡಿಕಲ್ ಟೆಸ್ಟ್ ಆದ ಬಳಿಕ ಅವರನ್ನು ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ತದನಂತರ ಬೆಳಿಗ್ಗೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರೆ. ಆಗ ಅವ್ರಿಗೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಅದನ್ನ ನೋಡಿಕೊಂಡು ಮತ್ತೆ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಸದ್ಯ ಈ ಒಂದು ಕೊಲೆ ಆರೋಪಿಗಳೇನಿದ್ದಾರೆ ಇವರ ವಿಚಾರದಲ್ಲಿ ಕೋರ್ಟ್ ನಿರ್ದಾಕ್ಷಿಣ್ಯವಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿದೆ. ಜೊತೆಗೆ ಪ್ರಭಾವಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳು ಯಾರೇ ಆಗಿರ್ಬೋದು ಏನೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಅನುಭವಿಸಲೇಬೇಕು, ಕೋರ್ಟ್ ಮುಂದೆ ಯಾರು ದೊಡ್ಡವರಲ್ಲ ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಕೊಟ್ಟಿರ್ತಕ್ಕಂಥದ್ದು. ಸಿಂಧೂರ. ಆಲ್ರೈಟ್ ಆನಂದ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಏನು ಗೊತ್ತಾ, ನಾವು ಏನು ಮಾಡಿದ್ರು ನಡೆಯುತ್ತೆ, ದುಡ್ಡಿದೆ, ಏನಾದರೂ ಮುಚ್ಚಾಕ್ಬಿಡ್ಬೋದು.